ಎಲ್ಲಿ ಹೋಯ್ತದಿ ಪಾರ್ವತಿ? ಇಲ್ಲ ಅಂಗಡಿ ಕಡೆಗೆ ಹೋಯ್ತಾನ ಕಣತೆ. ಯಾಕೆ ಅಂಗಡಿ ಹೋಯ್ತಾ ಇದ್ಯಾ? ಏನಾರು ತರಬೇಕಾ? ಎಲೆ ತಗೋಬವ ಹಂಗೆ ಅಡಿಕೆ ಅವೇ. ಎಲೆ ಇಲ್ಲ ಎಲೆ ತಂದ್ಬಿಡು. ಅಯ್ಯೋ ಮನೇಲೆ ಅವೆಲ್ಲ ಆತಿ ಎಲೆ. ಅವತ್ತು ರೋಜು ತಂದಿತ್ತಿಲ್ವಾ? ತಗೊಂಡು ಹಾಕೊಂಡೆ ಕಣವ. 2 ಕೋಳಿಗೆ ತಂದಿದ್ಲು, ಒಂದು ತಗೊಂಡಿದ್ದೀನಿ, ಇನ್ನೊಂದು ಅಲ್ಲೇ ಅದಲ್ಲ. ಇನ್ನೂ ಒಂದಿದ್ದದ? ಆಯ್ತಾಯ್ತು ಬಿಡು. ಮತ್ತೆ ಕಡ್ಡಿ ಹುಡಿ ತಂದಿಯಾ? ಅತ್ತೆ ಸುಮ್ ಕುತ್ಕೊಳ್ಳಿ ನೀವು. ಕಡ್ಡಿ ಹುಡಿ ಅಂತ ಕಡ್ಡಿ ಹುಡಿ ಹಾಕಬೇಡಿ ಅಂತ ಎಸತಿ ಹೇಳೋದು. ಎಲ್ಲ ಹಾಕಬೇಡಿ ಸುಮ್ಮನೆ. ಎಲ್ಲ ಅಡಿಕೆನೂ ಬಿಟ್ಬಿಡ್ಬೇಕು ನೀವು. ಕಡ್ಡಿ ಹುಡಿ ಬೇರೆ ಅಂತೀರಲ್ಲ, ಅವೆಲ್ಲ ಹಾಕಬೇಡ್ದು. ಎದೆ ನೋವು ಅಂತೀರಿ, ಕೆಂಬಿ ಇದು ಮಾಡ್ತೀರಿ, ತಿರ್ಗಾ ಕಡ್ಡಿ ಹುಡಿ ಕೇಳ್ತಿರಲ್ಲ. ಎಲೆನೂ ಅಷ್ಟೇ ಸಸಿ ಹಾಕೊಂಡು ಬಿಟ್ಬಿಡಿ. ನಮ್ಮ ಆರೋಗ್ಯಕ್ಕಿಂತ ಹೆಚ್ಚಾ? ಏನ್ ಮಾಡಿಯವ, ಅಭ್ಯಾಸ ಬಿಡಕದ. ಕಮ್ಮಿ ಮಾಡಿ. ಆಯ್ತು ಬಿಡೋತಕ್ ಬೇಡ. ಎಲೆ ಅವೆ ಅಂದಲ್ಲ ಅದನ್ನೇ ಹಾಕತ್ತೀನಿ. ಏನ್ ತರಕ್ ಹೋಯ್ತದೆ ಅಂಗಡಿಗೆ? ಸಾಮಾನು ತರಕ್ ಹೋಯ್ತಾ ಇದ್ಯಾ? ಒಬ್ಬಿಟ್ಟಿನ ಸಾಮಾನು ತರಕ್ ಹೋಯ್ತಾವನಿ. ಹೋಯ್ತನ್ ಗಂಡ ಬಂದದಂತೆಲ್ಲ ಇವತ್ತು ಕರ್ಕೊಂಡು ಹೋಗಕ್ಕೆ. ಇವತ್ತು ಬಂದದಂತ? ಬುಧವಾರ ಬತ್ತೀನಿ ಅಂದಿತ್ತು. ನೆನ್ನೆ ಬರ್ನಿಲ್ಲ, ಇವತ್ತು ಬತ್ತವನಿ. ಸಂಜೆ ಹೊತ್ಕೊ ಹೋಗ್ಬಿಡದ, ಉಳ್ಕೊಳಕ್ ಐಕಿಲ್ಲ ಅಂತು. ರೋಜಾ ರಾಣಿಯವರೆಲ್ಲ ಅವರೆಲ್ಲ ಮಾಡ್ಕೊ ತಿನ್ಲಿ ಪಾಪ ಐಕ್ಳು ಅಂತ ತರಕ್ ಹೋಯ್ತಾವನಿ. ಹೋಯ್ತನ್ ಗಂಡಂಗೂ ಏನು ಮಾಡಿಲ್ಲ. ಅವತ್ತು ಹಂಗೆ ಹೊಂಟೈತು ತರಕಾರಿ ಸಾರು ಉಣ್ಕೊಂಡು. ಅದಕ್ಕೆ ಒಬ್ಬಿಟ್ಟು ಮಾಡ್ಬಿಟ್ಟು ಕೋಳಿಗಿಲಿ ಸಾರು ಮಾಡದ ಅಂತ. ಸರಿ ಸರಿ ಆಯ್ತು, ಹೋಗ್ತಾರೋಗು. ಎಷ್ಟಂದಿ? 2 kg ತರನ ಕಾಳ? ಅಯ್ಯೋ ತಾಯಿ, 2 kg ಏನ್ ಮಾಡಕ್ಕೆ? ಅಯ್ಯೋ ಎಲ್ರು ಅವರೇ ಬೇಡವಾ? ಹೋಯ್ತಾವಳೆ ಅವ್ರ ಮನೆಗೆ ಹೊಸಿ ಕೊಟ್ಟು ಕಳ್ಸೋದು ಬೇಡವಾ ಊರಿಗೆ? ಹೋಯ್ತವ್ರ ಅತ್ತೆಗೆ ಒಬ್ಬಿಟ್ಟು ಅಂದ್ರೆ ಆಸೆ. ಅತ್ತೆ ಮಾವ ತಿನ್ಲಿ, ವಾರ್ಗೀತಿ ಐಕ್ಳು ಮಗ ಎಲ್ಲ ಇಲ್ವಾ ಇಂತಾರಂತೆ ಅಲ್ಗೊಂದು ಕೊಟ್ಟು ಕಳ್ಸೋದ ಅಂತ. ನಾವೆಲ್ಲ ಇಲ್ವಾ, ಬೇಕಾಯ್ತದೆ ಬಿಡಿ. ಸರಿ ಸರಿ ಆಯ್ತು. ಇದ್ದದ ಕಾಸು? ಅದೇ ಕಣ್ ಬಿಡಿ. ಇಲ್ಲ ಅಂದ್ರೆ ಕ್ವಾ ಅಂತವದೆ ತರೋಗು. ಬೇಡಕನತ್ತೆ ಅದೇನ ಅಂತೇವೆ ನಿಮ್ಮ ಮಗ ಕೊಟ್ಟಿತ್ತು ಅತ್ತಾರೆ. ಐಕ್ಳವೆಲ್ಲ ಏನಾರು ಮಾಡಿಕ್ಕು ಅಂತ ಕಾಸದಕ್ಕಂತೇನಂತವು ತತ್ತೀನಿ ಬಿಡಿ. ಒಮ್ಮೆ ಕೇಳ್ಕೋಗು. ಮನೆಗೆ ಏನಾರು ಸಾಮಾನು ಗಿಮನ್ ಬೇಕಾ? ಬಿಟ್ಟನ್ ಬೇಕಾದ್ರೆ ಒಂದು 2,000 ಕಾಸ. ಅದೇನೇನು ಸಾಮಾನು ಬೇಕು ತರ್ಸ್ಕೊ. ರಾಣಿ ಅವಳೆಲ್ಲ ಬೇಡ ಬಿಡಿ, ಆಮೇಲೆ ತರಕಾಯ್ತದೆ. ಇವಾಗ ಏನು ಬೇಕು ಒಬ್ಬಿಟ್ಟಿನ ಸಾಮಾನು ಅಷ್ಟೇ ತತ್ತೀನಿ. ಆಮೇಲೆ ಬೇಕಾದ್ರೆ ನಾಳೆಗೆ ಮನೇಲಿ ಏನೂ ಇಲ್ಲ ಸಾಮಾನು. ಒಂದು ಚೀಟಿ ಬರ್ಸ್ಕೊಂಡು ನಾಳೆಗೆ ಹೋಗಿ ತತ್ತೀನಿ ಸಂತೆಗೆ. ಸರಿ ಸರಿ ಮತ್ತೆ ಆಯ್ತು. ತಡೀರಿ ಬತ್ತೀನಿ ಹೋಗಿದ್ದು. ಅಜ್ಜಿ ನಾನು ಬರ್ತೀನಿ ಅಂಗಡಿಗೆ. ನೀನು ಬಂದಿಕಂದ ಬೇಡ ಕಣವ, ಇಲ್ಲೇ ಕೂತ್ಕೋ. ಏನು ಬೇಕು? ಬಿಸ್ಕೆಟ್ ತರನಾ? ಬಿಸ್ಕೆಟ್ ತತ್ತೀನಿ, ಇಲ್ಲೇ ಕೂತ್ಕೋ. ನಾನು ಬರ್ತೀನಿ ನಿನ್ನ ಜೊತೆ. ಕರ್ಕೋಗು ಇರ್ಲಿ. ಸರಿ ಬಾಕಂದ ಆಯ್ತು. ಇರು ಪೂಜಾ, ಹೋಗುವಂತೆ ಇವತ್ತು. ನಾಳೆಗೆ ಹೋಗುವಂತೆ ಇರು. ಇಲ್ಲ ಕನಕ, ಅವ್ರು ಬಂದವರೆಲ್ಲ ನಾಳೆ 3-4 ದಿನ ಆಯ್ತು. ನಾನು ಗೌರಿ ಹಬ್ಬಕ್ಕೆ ಬಂದಿಲ್ವಲ್ಲ ಅಂದ್ಬಿಟ್ಟು ಅತ್ತೆ ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ. ಅತ್ತೆ ಇರು ಅಂತ ಅಷ್ಟೊಂದು ಹಿಂಸೆ ಮಾಡ್ತಲ್ಲ. ಅದಕ್ಕೆ ನಮ್ಮ ಮನೆಯವರು ಆಯ್ತು ಇದ್ಬಿಟ್ಟು ನಾನು ಹೋಯ್ತೀನಿ ಅಂದ್ಬಿಟ್ಟು ಹೋಗಿದ್ರು. ಬಂದು ಕರ್ಕೊಯ್ತೀನಿ ಅಂತ. ನಮಗೂ ಕೇಳಿದ್ರು ಬಂದಿಯಾ ಬರೋಕ್ಕಿಲ್ವ ಬರೋಣ ಅಂತ. ತಿನ್ಕೊಂಡು ಬನ್ನಿ ಅಂದೆ. ಅವ್ರಿಗೂ ಆಫೀಸಲ್ಲಿ ಕೆಲಸ ಅದಲ್ಲ, ಇವತ್ತು ಒಂದಿನ ಇದ್ದಿದ್ರೆ ಆಗೋದು. ಬತ್ತೇ ಇರ್ತೀನಿ ಸುಮ್ಮನಿರಕ್ಕ. ನಾನು ಯಾವಾಗ ಇಲ್ಲಿಗೆ ಬಂದಾಗ ಬಾ, ಇಲ್ಲ ನೀನು ಬಂದಾಗ ಬತ್ತೀನಂತೆ. ಸರಿಯವ ಆಯ್ತು, ಹುಷಾರಾಗಿ ಹೋಗಿದ್ ಬಾ. ನೀನು ಇದ್ಬಿಟ್ಟು ಹೋಗೊಂದು ವಾರ. 1 ವಾರ ರಾಣಿ ಅವಳೆಲ್ಲ ಇರಕ್ಕ ನೋಡ್ತೀನವ. ನಾನು ನಾಳೆ ಕೊಟ್ಟೋಯ್ತೀನಿ. ಮಗ ಅಲ್ಲೇ ಅದೆಲ್ಲ ಸ್ಕೂಲಿಗೆ ಕಳಿಸ್ಬೇಕು. ಎಂತ ಓದಿ ನಾಳೆ ಸುಮ್ ಕೂತ್ಕೋ. ಹೋಗುವಂತೆ ಅಲ್ಲಿ ಹೋಗಿ ಏನು ಮಾಡ್ತಿದೆ? ನೀನು ಚೆನ್ನಾಗಿ ಹೇಳ್ತಿ ಕಂದ್ಬಿಡು. ಇನ್ನೇನವ, ಏನು ಗುಡ್ ನ್ಯೂಸ್ ಇಲ್ವಾ? ಯಾಕ ಹಂಗೇನಿಲ್ಲ, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡು ನೀನು. ಸರಿ ಯಾವಾಗ ಕೂತಿರಿ. ಸೋನಾ ಒಬ್ಳೆ ಅಡುಗೆ ಮಾಡ್ತಾಳೆ, ನಾನು ಅದೇನು ನೋಡ್ತೀನಿ. ಕುತ್ಕಕ್ಕ ನೀನು, ನಾನು ಹೋಗಿ ಮಾಡ್ತೀನಿ, ಕುತ್ಕೋ. ಬೇಡಕನ್ ಕುತ್ಕೋ, ಮಾತಾಡ್ತೇರಿ ಇಬ್ರು. ಏನು ನೋಡ್ತೀನಿ ಪಾಪ, ಒಬ್ಳೆ ಮಾಡ್ತಾಳೆ ಅಷ್ಟೊತ್ತಿಂದ. ಏನು ರಾಣಿ ಸಮಾಚಾರ? ಏನು ಹೇಳನ್ ಕವಿತಾ? ಏನೂ ಇಲ್ಲ, ನೀನೇ ಹೇಳ್ಬೇಕು. ಬೆಂಗಳೂರಲ್ಲಿ ಇದ್ದಿ, ಮನೆಯೆಲ್ಲ ದೊಡ್ಡದಾಗದೆ ನಿಮ್ಮ ಮನೆ. ಹಂಗ ಚೆನ್ನಾಗಿದ್ದಿ, ನೀನೇ ಹೇಳ್ಬೇಕು ಹೊಸ ಸಮಾಚಾರ. ಆದ್ರೂ ನಿಮ್ಮನ್ಗೆ ಹೋಗುತ್ತಾನೆ, ನೀವೇನು ಫಾರಿನ್ಗೆ ಬೇಕಾದ್ರೂ ಹೋಗ್ಬೋದು. ಒಳ್ಳೆ ಕೋಟ್ಯಾಧೀಶ್ವರ ಮನೆಗೆ ಸೇರಿದ್ಯಾ, ದೇಶ ಸುತ್ಬೋದು ನೀನು. ಎಲ್ಲೂ ಹೋಗಿಲ್ವಾ? ಎಲ್ಲರೂ ಹೋಗತ್ತಾನೆ ನಿಮ್ಮನ್ಗೆ? ಎಲ್ಲೈತಿ ಅದು ಏನು ಹೋಗಕ್ಕೆ ನನಗೆ ಇಷ್ಟನೇ ಇಲ್ಲ. ಈ ದಡ್ಡಿ ನೀನು ಹಳ್ಳಿಲೇ ಬಿದ್ದಿರಕ್ಕೆ ಸರಿ ನೀನು. ನಾನು ಅಂತ ಮನೆಗೆ ಸೇರಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಗೊತ್ತಾ? ನಿಮ್ಗೇನು ಆಸೆನೇ ಇಲ್ವಾ? ಅಯ್ಯೋ, ನಾನು ಚಿಕ್ಕ ವಯಸ್ಸಿಂದನೂ ಹಂಗೆ ಅಲ್ವಾ ಬೆಳೆದಿರೋದು. ಇವಾಗ ಏನು ಆ ಥರ ಆಸೆ ಏನೂ ಇಲ್ಲ ನನಗೆ. ಹೋಗ್ಲಿ ಬಿಡು ಆಯ್ತು. ಅಲ್ಲಿದ್ದಂಗೆ ಕಡಲೆ ಇದ್ದಂಗೆ ಅಲ್ಲಿಲ್ಲ. ನನಗೆ ಭಾರಿ ಆಸೆ ಐತೆ. ಆದರೆ ಏನು ಮಾಡೋದು, ಒಂದು ಮನೆ ಕಟ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿವಿ ಗೊತ್ತಾ? ಅದ್ರ ಸಾಲನೇ ಇನ್ನೂ ತೀರಿಲ್ಲ. ಹೋಗ್ಲಿ ಬಿಡು. ಮತ್ತೆ ಇನ್ನೊಂದು ಸಮಾಚಾರ? ಏನೂ ಇಲ್ಲ ರಾಣಿ, ನೀನೇ ಹೇಳ್ಬೇಕು. ಆರಾಮಾಗಿರು, ಚೆನ್ನಾಗಿ ಊಟ ಮಾಡ್ಕೊಂಡು. ನೀನು ಯೋಚನೆ ಮಾಡಬೇಡ, ನಗ್ನಗ್ತಾ ಖುಷಿಯಾಗಿರು. ಕರೆಕ್ಟಾಗಿ ಆಸ್ಪತ್ರೆಗೆ ತೋರಿಸ್ಕೊ. ಟೈಮ್ ಚೆನ್ನಾಗಿ ಊಟ ಮಾಡು. ನಿನ್ಗೆ ಹೇಳ್ಕೊಡ್ಬೇಕಾ? ಹಣ್ಣು ಗಿಣ್ಣು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನು. ಆಯಿತು. ಎಷ್ಟು ತಿಂಗಳು ಇವಾಗ? ಆಯ್ತು ಇನ್ನೇನು 2.5 ತಿಂಗಳು. ವಾಂತಿ ಜಾಸ್ತಿಯಾ? ತುಂಬ ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಮಾತ್ರೆ ಕೊಟ್ಟವ್ರೆ ವಾಂತಿ ಕಂಟ್ರೋಲ್ ಆಗೋಕ್ಕೆ ಅಂತ. ಹಂಗೇನಿಲ್ಲ, ಆರಾಮಾಗಿ ಊಟ ಮಾಡ್ಕೊಂಡಿರ್ತೀನಿ. ಸರಿ ಆಯಿತು, ಇರು. ಒಂದು 4-5 ತಿಂಗಳು ಆಗಗಂಟ. ಇಲ್ಲ, ಅಷ್ಟು ದಿನ ಗಂಟೆ ಇರೋಕ್ಕದ. ನೋಡ್ತೀನಿ ಇನ್ನೊಂದು ವಾರ. ಹಂಗೂ ಬರೀಕಿಲ್ಲ ಅಂದರೆ ಅಲ್ಲೂ ಏನು ಮಾಡ್ತಿದ್ದೆ ಆರಾಮಾಗಿ. ನಮ್ಮ ಅತ್ತೆ ನಮ್ಮ ಮುದ್ಕೆ ಎಲ್ಲ ಅವರೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋರು. ಅಲ್ಲೂ ಆರಾಮಾಗಿ ಇರ್ತಿದೆ. ನಾವು ಬೇಜಾರು ಮಾಡ್ಕೊತದೆ. ಬಂದು ಕರೀತಲ್ಲ ಅಂದ್ಬಿಟ್ಟು ಹಂಗೆ ಬಂದೆ. ಹೊಸ ದಿನ ಇದ್ಬಿಟ್ಟು ಹೋಗೋದ ಅಂತ. ಸಿಕ್ಕಿಲ್ಲ ಹಾಕು. ಏನು ನೀನು ಯಾವಾಗ ಬರ್ತಿದ್ದೆ? ಅಪರೂಪ ನೀನು ಬರೋದು. ಬರ್ತೀನೊಂದಿನ ನಿಮ್ಮೂರಿಗೆ. ಹಂಗಂತಿದ್ದಿ ಬರ್ತೀನಿ ಅಂತ ಬರೋಕ್ಕೆಲ್ಲ. ಇಲ್ಲ ಬರ್ತೀನಿ, ನೀನು ಬರೋಕ್ಕಾಯ್ಕಿಲ್ಲ. ಈಗ ನಾನೇ ಬರ್ತೀನಿ ಬಿಡು. ಸರಿ ಆಯಿತು ಬಾ. ಕವಿತಾ ಬವ್ವ ಇಲ್ಲಿ. ಏನಕ್ಕ? ಅಯ್ಯೋ ಒಬ್ಬಿಟ್ಟಿಗೆ ಅಂತ 2 kg ಕಡಲೆಬೇಳೆ ತಂದಿದೆ. 2 kgನೂ ಬೇಕಾಗ್ಬಿಟ್ಟವ್ರೆ ಒಬ್ಬಿಟ್ಟಿಗೆ ಅಂತ. ಒಂಚೂರು ಮೈದಾ ಸಿಟ್ಟು ಕಲ್ಸ್ಕೊಬವ. ಚೆನ್ನಾಗಿ ಕಲಿಸ್ತಿದ್ದೀನಿ ನೀನು. ಕಲ್ಸ್ಕೊಡು ಸಾಕು. ಮೈದಾ ಸಿಟ್ಟು ಚೆನ್ನಾಗಿ ಕಲಿಸ್ತಿದ್ದಿ ಅಂತ. ಇನ್ನು ನಾನು ಸೋನಾ ಹೂವು ಎಲ್ಲ ಇವೆಲ್ಲ ತಟ್ಕೊಂಡು ಬೇಯಿಸ್ಕೊತೀವಿ. ಅಯ್ಯೋ ಅದಕ್ಕೇನಂತಕ್ಕ? ರೆಡಿ ಕಲ್ಸ್ಕೊಟ್ಟನು.
ಕಲ್ಸ್ಬಿಟ್ಟು ಕೆಳಗೆ ಗ್ಯಾಸ್ ಮಾಡಿಕೊಂಡು ಬೇಯಿಸಕಾಯ್ತದ ನಿಧಾನಕ್ಕೆ ಏನಂತೆ ಇಲ್ಲ ಅಲ್ಲಿ ನಿಂತ್ಕೊಂಡು ಬೇಯಿಸೋದಕ್ಕೆ ಇಲ್ಲ ಅಜ್ಜರಿಗೆ ತಂದ್ಬಿಟ್ರೆ 2 kg ಹೊಸಿ ಹೊತ್ತು ಅದದ ಅಜ್ಜರಿಗೆ ತಂದು ಮಡಿಕೊಬಿಟ್ರೆ 2 ಅಲ್ಲೇ ಮಡಿಕೊಂಡು ಬೇಯಿಸ್ಕೊಬೋದಲ್ಲಕ್ಕ ಗಾಳಿ ಬೀಸ ಸರಿ ಸರಿ ಹಂಗೆ ಮಾಡೋಕ್ಕಾಯ್ತದೆ ಬಾಯ್ತು ಇಟ್ಟು ಕಲ್ಸು ಸರಿ ನಡಿಯೋಕ್ಕಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ